ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಹತ್ರದ ಒಂದು 7ರಿಂದ 7:30 ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು. ಸಮ್ರಾಟ್ ಏನ್ ಸಮಾಚಾರ, ಏನ್ ಸರ್ ನಿಮ್ ಪತ್ತನೇ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರು ಏನಿಲ್ಲ ಒಂದು ಮೂವಿ ಮಾಡ್ತಾ ಇದ್ದೀನಿ ಶಬಾಷ್ ಬಿಟ್ಟಿ ಮಗನೆ ಅಂತ. ಶಬಾಷ್ ಸರ್ ನಿನ್ನೆ ತಾನೇ ನಿಮ್ ಮೂವಿ ಬಗ್ಗೆ ಮಾತಾಡೋದಲ್ಲ ಸರ್ ಅಂದಾಗ, ಇಲ್ಲ ಒಂದು ಸೆಕೆಂಡ್ ಹೀರೋ ಇದ್ರು ಆಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ, ನೀವೇನಾದ್ರು ಮಾಡ್ತೀರಾ ಸೆಕೆಂಡ್ ಹೀರೋ ಮಾಡ್ತೀರಾ ಸರ್. ನಾ ಹೇಳಿದ್ ಬಂದೆ ಮತ್ತೆ ಸರ್ ನಾ ಅಂತ ದುಡ್ಡಿಲ್ಲ ಅಂದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ನಾ ಅಂತ ದುಡ್ಡಿಲ್ಲ ಅಂತಾನೆ ಹೇಳಿದೆ ನಾನು. ಏನ್ ಹೇಳ್ತಿದ್ದೀರಾ, ಇಲ್ಲ ಸರ್ ನಾನು ಆಕ್ಟಿಂಗ್ ಮಾಡಕ್ ನನ್ನ ದುಡ್ಡಿಲ್ಲ ಅಂದ ತಕ್ಷಣ ಅವ್ರು ಹೇಳಿದ್ರಿ ನಾವೇ ದುಡ್ಡು ಕೊಡ್ತೀವಿ ಬನ್ರಿ ನೀವು, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು. ಸೊ 100% ಇದೆ ಸರ್, ನಾಳೆ ಬಸತ್ಕ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಒಂದು ಫುಲ್ ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸೆಪ್ಸ್ ಎಲ್ಲ ಕಾಣತ್ತಾರ, ಸ್ವಲ್ಪ ಲುಕ್ ಕಾಣತ್ತ, ಸೆಂಟ್ ಗಿಂಟ್ ಎಲ್ಲ ಹೊಡ್ಕೊಂಡು ಬೆಳಗ್ಗೆನೆ ಬಸ್ ಹತ್ಕೊಂಡು ಸೀದಾ ಅವ್ರ ಆಫೀಸಿಗೆ ಹೋದೆ. ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜಕೇಶ್ ಸರ್ನ ಅಲ್ಲೇ ನೋಡಿದ್ದು. ಕೂರ್ಸಿದ್ರು, ಒಳಗ್ ಸ್ವಲ್ಪ ಪುಕ್ಕ ಪುಕ್ಕ ಅಂತ ಇತ್ತು ನಂಗೆ. ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಹೇಳಿದ್ರು, ಶಬಾಷ್ ಬಡ್ಡಿ ಮೊನ್ನೆ ಅಂದ್ರೆ ಹೆಂಗಿರತ್ತೆ ಮೂವಿ ಅಂತ ಎಲ್ಲ ಹೇಳಿದ್ರು. ನನಗೆ ನಿಜವಾಗ್ಲು ವಾವ್ ಅಂತ ಅನ್ಸಿಲ್ಲ, ಟು ಬಿ ಫ್ರಾಂಕ್ ಹೇಳಿದ್ರು ವಾವ್ ಅಂತ ಅನ್ಸಿಲ್ಲ, ಬಟ್ ನಿಜವಾಗ್ಲು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಅದಕ್ಕಿಂತ ಮೇನ್ ಆಗಿ ಖುಷಿ ಕೊಟ್ಟಿದ್ದೇನಂದ್ರೆ ನೀವು ಸೆಕೆಂಡ್ ಹೀರೋ ಅಂದ್ರು. ನಾನು ಕೂತು ಒಂದ್ ಸ್ವಲ್ಪ ಹಿಂಗಿದ್ದೆ ವಾವ್ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪರೇಟ್ ಹೀರೋಯಿನ್ ಇನ್ನ ಸ್ವಲ್ಪ ಮೇಲೆ ಎದ್ದೆ ನಾನು. ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪರೇಟ್ ಸಾಂಗ್ ಅಂತ ಇನ್ನ ಸ್ವಲ್ಪ ಎದ್ದೆ ನಾನು. ಟೋಟಲ್ ಆಗಿ ಅದು ನಿಜ ಹೇಳ್ಬೇಕಂದ್ರೆ ಏನೋ ಒಂಥರ ಅದೃಷ್ಟ ನನಗೆ, ಒಂದು ಮಸ್ತಾಗಿರೋದೊಂದು ಟೀಮ್ ಸಿಕ್ಕಿದೆ. ಯಾಕೆಂದ್ರೆ ಅವ್ರು ಹೇಳಿದ್ರು ನಿಮ್ದೊಂದು ಸಾಂಗ್ ಇದೆ, ನವೀನ್ ಸಜ್ಜು ಸರ್ ಸಿಂಗಿಂಗ್ ಹಾಡು ಹೇಳ್ತಾರೆ ಅಂದ ತಕ್ಷಣ ನಂಗೆ ಯಾರೋ ಹೊಸಬ್ರ ಕೈಲಿ ಏನೋ ಹಾಡು ಹೇಳ್ತಾರೆ, ಯಾಕಂದ್ರೆ ನಾನು ಹೊಸಬ ಅಲ್ವಾ, ಏನೋ ಒಂದು ಹೊಸಬ್ರ ಕೈಲಿ ಹಾಡು ಹೇಳ್ತಾರೆ ಅಂತ ಅನ್ಕೊಂಡೆ. ಬಟ್ ನವೀನ್ ಸಜ್ಜು ಸರ್ ಕೈಲಿ ಹಾಡು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಾದ್ಮೇಲೆ ನಿಮ್ದು ಕೊರಿಯೋಗ್ರಾಫರ್ ಬಂದು ಧನು ಮಾಸ್ಟರ್. ಯಪ್ಪ ನಂಗೆ ಅಪ್ಪು ಸರಿಗೆ ಕೊರಿಯೋಗ್ರಫಿ ಮಾಡ್ತಿದ್ದವ್ರು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅಂತ ಇನ್ನ ಕಂಪ್ಲೀಟ್ ಬ್ಲೆಸ್ಡ್ ಆಗೋದೆ. ಅದಾದ ತಕ್ಷಣ ಕ್ಯಾಮ್ರಾಮ್ಯಾನ್ ಬಂದು ಅಣಜಿ ನಾಗರಾಜ್ ಸರ್ ಅಂದ್ರು, ಲೆಜೆಂಡ್. ಸೀರಿಯಸ್ಲಿ ನನಗೆ ಫಸ್ಟ್ ಓಕೆ ಈ ತರ ಕ್ಯಾಮ್ರಾ ಹಿಡಿತಾ ಇರೋದು ಅಣಜಿ ಸರ್, ಮಾತೇ ಬರ್ಲಿಲ್ಲ. ಅಷ್ಟು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಅಷ್ಟು ಖುಷಿ ಆಗೋದೆ ನಾನು. ಆದ್ರೂ ನಿಜ ಹೇಳ್ಬೇಕಂದ್ರೆ ನಾನು ಇನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಡೌಟ್ ಅಲ್ಲೇ ಇದ್ದೆ ನಾನು. ಯಾಕಂದ್ರೆ ಅಷ್ಟು ಈ ರೇಂಜಿಗೆಲ್ಲ ಬಿಲ್ಡಪ್ ಹತ್ತಿಸ್ತವ್ರಲ್ಲ, ಏನಾಗತ್ತೋ ಅಂತಾನೆ ಡೌಟ್ ಅಲ್ಲಿ ಇದ್ದೆ ನಾನು. ಓಕೆ ಸರ್ ಥ್ಯಾಂಕ್ ಯು ಸರ್ ಅನ್ನೋದೇ ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಷನ್ ಏನ್ ಬೇಡ, ನಿಮ್ ವಿಡಿಯೋಸ್ ಗಳು ನೋಡಿದೀನಿ, ಯಾಕಂದ್ರೆ ನೀವೇನ್ ರೀಲ್ಸ್ ಏನ್ ಮಾಡ್ಕೊಂಡು ಲಿಪ್ಸಿಂಗ್ ಏನ್ ಮಾಡ್ತಿಲ್ಲ, ನಿಮ್ಮ ಓನ್ ವಿಡಿಯೋಸ್ ಗಳೇ ಅಲ್ವಾ, ನೀವು ಓನ್ ಏನು ಡೈಲಾಗ್ಸ್ ಅಲ್ಲೇ ಅಲ್ವಾ ನೀವು ಮಾಡ್ತಿರೋದು, ನಿಮ್ಗೆ ಏನು ಆಡಿಷನ್ ಅವಶ್ಯಕತೆ ಇಲ್ಲ, ನಮ್ಗೆ ನೀವು ಎಕ್ಸ್ಪ್ರೆಷನ್ಸ್ ಎಲ್ಲ ನಾನು ನೋಡಿದೀನಿ, ನೀವು ಸೆಲೆಕ್ಟ್ ಅಂತ ಹೇಳಿದ್ರು. ಆದ್ರೂ ನಂಗೆ ಇನ್ನ ಡೌಟ್ ಅಲ್ಲೇ ಇತ್ತು. ಯಾವಾಗ ಕನ್ಫರ್ಮ್ ಆಯ್ತು ಅಂದ್ರೆ ಬನ್ನಿ ಅಗ್ರಿಮೆಂಟ್ ಸೈನ್ ಹಾಕಿ ಅಂದ್ರು. ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿದ್ದು. ಸೈನ್ ಆದ ತಕ್ಷಣ ಪ್ರಕಾಶ್ ಸರ್ ಜೋಬಿಂದ ಒಂದ್ 2,000 ರೂಪಾಯಿ ತೆಗೆದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಅಂತಂದ್ರು. ನಾನು ಒಂದೇ ಮಾತು ಹೇಳಿದೆ, ಸರ್ ಬೇಡ ಸರ್, ನಂಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು, ನಂಗೆ ದುಡ್ಡೇ ಬೇಡ ಅಂತೆ. ಇಲ್ಲ ಇಲ್ಲ ನೀವು ತಗೊಳ್ಳಿ ಅಂತ ಅಂದು ಸಿನಿಮಾ ಮುಗಿಯೋದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೇ ಕೊಟ್ಟಿ ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್, ರಾಜಶೇಖರ್ ಸರ್ ಮೇನ್ ಆಗಿ ನಾನು ನನ್ನ ಉಸಿರು ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಕರ್ಕೊ ಬಂದ್ರು ಅಂತಂದ್ರೆ ನನ್ನ ಉಸಿರು ಇರೋವಾಗ ನಾನು ಹೇಳೋದು ಪ್ರಕಾಶ್ ಸರ್, ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್. ನನ್ನ ಇರೋವರೆಗೂ ನಾನು ಮರೆಯಲ್ಲ. ಯಾಕಂದ್ರೆ ನಾನು ಅನುಭವಿಸ ಆಗಿತ್ತು ಸರ್. ಆ ತರದ ಎಷ್ಟೋ ಆಡಿಷನ್ಸ್ ಅಟೆಂಡ್ ಮಾಡಿದಾಗ ನಂಗೆ ಅವಕಾಶಗಳು ಸಿಗದೇ ಇರೋ ಟೈಮಲ್ಲಿ ಒಂದು ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇನೆ ಅಯ್ಯೋ ಏನ್ ಮಾಡೋದು, ನಾನು ನೆನೆ ಬರಕ್ಕೆ ಇವರು ಅದಕ್ಕೆ ಅಲ್ಲಿಗೆ ಬಂದಿದ್ದು. ಮೇನ್ ಆಗಿ ಅಲ್ಲಿಂದ ಬಂದ ತಕ್ಷಣನೇ ಪ್ರಮೋದ್ ಸರ್ ಜೊತೆನೆ ಫಸ್ಟ್ ಶಾಟ್ ಇದ್ದಿದ್ದು ನನಗೆ. ಸೊ ನಂಗೆ ನಿಜವಾಗ್ಲೂ ಇಲ್ಲಿ ತನಕ ಸ್ಟ್ರಾಂಗ್ ಆಗಿದೆ, ಕಾಲ್ ನಡುಕ್ತಾ ಇತ್ತು ನನಗೆ. ಬಟ್ ಸರ್ ಈ ತರ ಇಲ್ಲ ಚೆನ್ನಾಗ್ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ. ಕಂಪ್ಲೀಟ್ ಸ್ಟೋರಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದ್ವಿ. ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸ್ಟೋರಿ ಇದು ನನಗೆ ಫಸ್ಟ್ ಇದು ಗೊತ್ತಿರಲಿಲ್ಲ, ಆಮೇಲೆ ಹೋಗ್ತಾ ಗೊತ್ತಾಯ್ತಿದ್ದು ರಿಯಲ್ ಸ್ಟೋರಿ ಮೂವಿ ಅಂತ. ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇವ್ರು ಕಾಮಿಡಿ ವೇಲಿ ಯಾವ ತರ ಮಾಡ್ತಾರಂತ ಒಂದೊಂದೇ ಹೋಗ್ತಾ ಹೋಯ್ತು. ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮುಗ್ದಿದ್ ಗೊತ್ತೇ ಆಗಿಲ್ಲ. ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು. ದಯವಿಟ್ಟು ನಾನು ಹೇಳ್ಕೊಳ್ಳೋದು ಇಷ್ಟೇ, ನಾವು ಸಿನಿಮಾ ಹೇಳ್ಕೊಳಕ್ಕಿಂತ ನೀವುಗಳು ಹೇಳೋ ಮಾತು, ನೀವುಗಳು ಬರೆಯೋ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತಿಂಗಳು 28ನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಶಬಾಷ್ ಬಡ್ಡಿ ಮಗನೇ ಅನ್ನೋದು ಪ್ರತಿಯೊಬ್ರು ಕಿವಿಲಿ ಉಳ್ಕೊಳ್ಳೋ ತರ ಮಾಡೋ ಶಕ್ತಿ ಮೇನ್ ಆಗಿ ಇರೋದೇ ನಿಮ್ಗಳಿಗೆ.
ನಾವುಗಳಿಲ್ಲಿ ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ನಮಗೆ ಹೆಚ್ಚಾಗೇ ಇರುತ್ತೆ, ನಮ್ಮ ಸಿನಿಮಾ ನಮಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಬಟ್ ಅದನ್ನ ಎತ್ತಿಡಿಯೋದು ನಿಮ್ಗಳ ಸಪೋರ್ಟ್ ಇಂದನೇ ಅದು ಸಾಧ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಮನ್ಸಲ್ಲಿ ಇರೋದು ಇಷ್ಟೇ, ಇದರಿಂದ ನಂಗೆ ಇನ್ನೊಂದು ಯಾವ್ದಾದ್ರು ಅವಕಾಶಗಳು ಸಿಗ್ಲಿ ಅನ್ನೋ ತರನೇ ನಾನು ಓಡಾಡ್ತಾ ಇದ್ದೀನಿ. ಸಿನಿಮಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡಬ್ಬಿಂಗ್ ಟೈಮ್ ಅಲ್ಲಿ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಪಾರ್ಟ್ನರ್ ಆಗಿ ಕಾವ್ಯ ರಮೇಶ್ ಅವರು ಆಕ್ಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ಎಲ್ಲ. ಮೇನ್ ಆಗಿ ಆದ್ಯ ಮೇಡಮ್ದು ಅಷ್ಟೇ, ನಮ್ದು ಅವ್ರದ್ದು ಸ್ಕ್ರೀನ್ ಶೇರಿಂಗ್ ಇಲ್ಲದೆ ಇದ್ರು ಡಬ್ಬಿಂಗ್ ಟೈಮಿಂಗ್ಸ್ ಎಲ್ಲ ಅವ್ರ ಸೀನ್ಸ್ ಎಲ್ಲ ನೋಡಿದೆ. ಆಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ಇರ್ಲಿಲ್ಲ. ಆ ಸೀನ್ ನ ಒಂದು ಫಾಲ್ಸ್ ಇದು ಒಂದು ಕ್ರಿಯೇಟ್ ಮಾಡಿದ್ರೆ ಆಕ್ಚುಲಿ ಬೇಕು, ಅದು ಲಿಂಕ್ ಆಗತ್ತೆ ಅದು ಅಂತ ಒಂದು ಫಾಲ್ಸಿಗೆ ಕರ್ಕೊಂಡೋಗಿ ಒಂದು ಸೀನ್ ನ ತೆಗೆದಿದ್ದಾರೆ. ತುಂಬಾ ಸಖತ್ತಾಗಿ ಬಂದಿದ್ದು, ಡಬ್ಬಿಂಗ್ ಟೈಮ್ ಅಲ್ಲೇ ಗೊತ್ತಾಗಿದ್ದು. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಇಷ್ಟು ಹೇಳಿ ತುಂಬಾ ಚಿಕ್ಕದಲ್ಲ ತುಂಬಾ ದೊಡ್ಡದಾಗೆ ಮಾತಾಡಿದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಪೋರ್ಟ್ ಮಾಡಿ. 28ನೇ ತಾರೀಕು ಶಬಾಷ್ ಬಡ್ಡಿ ಮಗನೆ ರಿಲೀಸ್ ಆಗ್ತದೆ.